ಆರ್ಎಸ್ಎಸ್ನ ಮೊದಲ ಸರಸಂಘ ಚಾಲಕರು ಡಾಕ್ಟರ್ ಹೆಡ್ಗೇವಾರರು. ಇವರು ಸಂಘದ ಸ್ಥಾಪಕರು ಕೂಡ ಹೌದು. ಡಾಕ್ಟರ್ ಜಿ ಅವರು ಕಲ್ಕತ್ತಾದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದರು. ಆದರೆ ಅವರಿಗೆ ಆ ಸಮಯದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗುವುದಕ್ಕಿಂತ ದೇಶದ ಸ್ವತಂತ್ರ ಗಳಿಕೆಯಲ್ಲಿಯೇ ಹೆಚ್ಚಿನ ಆಸಕ್ತಿ ಇತ್ತು. ಹಾಗಾಗಿ ಅವರು ಕಲ್ಕತ್ತಾದ ಕ್ರಾಂತಿಕಾರಿಗಳ ಭೂಗತ ಸಂಸ್ಥೆಯಾದ ಅನುಶೀಲನ ಸಮಿತಿಯ ಸಕ್ರಿಯ ಸದಸ್ಯರಾದರು. ಅವರು ಆರ್ಎಸ್ಎಸ್ ಅನ್ನು ಪ್ರಾರಂಭಿಸುವ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದ ಕಾಂಗ್ರೆಸ್ಸಿನ ಪ್ರಾಂತೀಯ ಮಟ್ಟದ ಪದಾಧಿಕಾರಿಯಾಗಿದ್ದರು. ಆರ್ಎಸ್ಎಸ್ ಕುರಿತಾದ ಯಾವುದೇ ಚರ್ಚೆ ಅಥವಾ ಸಂವಾದಗಳಲ್ಲಿ ಡಾಕ್ಟರ್ ಜಿ ಅವರ ಹೆಸರು ಪ್ರಸ್ತಾಪಗೊಳ್ಳುವುದು ಸ್ವಾಭಾವಿಕ. ಅವರು ಹುಟ್ಟುಹಾಕಿದ ಅತಿ ವಿಶಿಷ್ಟ ಕಾರ್ಯಚಟುವಟಿಕೆಯೇ ಆರ್ಎಸ್ಎಸ್. ನೈತಿಕ ಮೌಲ್ಯಗಳನ್ನು ವೃದ್ಧಿಸುವ, ದೇಶಭಕ್ತಿಯನ್ನು ಮೂಡಿಸುವ, ಶಿಸ್ತನ್ನು ರೂಢಿಸಿಕೊಳ್ಳುವ ಕಲಿಕೆಯೊಂದಿಗೆ ದೇಶ ಹಾಗೂ ಸಮಾಜಕ್ಕಾಗಿ ಎಲ್ಲಾ ರೀತಿಯ ತ್ಯಾಗಕ್ಕೂ ವ್ಯಕ್ತಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಚಿಕ್ಕಂದಿನಿಂದಲೇ ತಂಡದೊಂದಿಗೆ ಕೆಲಸ ಮಾಡುವ ಗುಣವನ್ನು ಕಲಿಸಲು ನಿತ್ಯವೂ 1 ಗಂಟೆಗಳ ಕಾಲ ಒಂದೆಡೆ ಒಟ್ಟಾಗಿ ಸೇರುವುದು. ಅತ್ಯಂತ ಸರಳ ಎನಿಸುವ ನಿತ್ಯ 1 ಗಂಟೆಗಳ ಕಾಲದ ಸಮಯವನ್ನ ಸಮಾಜಕ್ಕಾಗಿ ಹಾಗೂ ದೇಶಕ್ಕಾಗಿ ನೀಡುವ ಅಭ್ಯಾಸದಿಂದ ಅತಿ ಸಾಧಾರಣ ವ್ಯಕ್ತಿ ಕೂಡ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಿಸಲು ಸಿದ್ಧನಾಗ್ತಾನೆ. ಡಾಕ್ಟರ್ ಜಿ ಸಂಘದ ಗುರುವಾಗಿ ತತ್ವದ ಪ್ರತೀಕವಾದ ಭಗವಧ್ವಜವನ್ನು ನೇಮಿಸುವ ಮೂಲಕ ವ್ಯಕ್ತಿ ಪೂಜೆಯ ಅಭ್ಯಾಸ ಪ್ರಾರಂಭವಾಗದಂತೆ ನೋಡಿಕೊಂಡ್ರು. ಭಾರತದ ಇತರ ಕೆಲ ಸಂಘಟನೆಗಳು ಅನುಭವಿಸ್ತಾ ಇರುವಂತಹ ಅಧಿಕಾರ ಕಲಹಗಳು, ವೈಮನಸ್ಸು ಇಂತಹ ಯಾವುದೇ ಸಮಸ್ಯೆಗಳು ಇಲ್ಲದೆ ಆರ್ಎಸ್ಎಸ್ ಕಳೆದ 100 ವರ್ಷಗಳಿಂದ ನಿರಂತರವಾಗಿ ಬೆಳೆಯುತ್ತಲೇ ಬಂದಿದೆ. ಡಾಕ್ಟರ್ ಜಿ ರಾಜಕಾರಣ ಮತ್ತು ಚುನಾವಣಾ ರಾಜಕೀಯಗಳು ಸಂಘವನ್ನು ಸೋಕದಂತೆ ಎಚ್ಚರಿಕೆ ವಹಿಸಿದ್ರು. ಯಾರಾದ್ರೂ ವ್ಯಕ್ತಿಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಇಚ್ಛೆ ಇದ್ರೆ ಆತ ಅದನ್ನು ವೈಯಕ್ತಿಕ ನಿಟ್ಟಿನಲ್ಲಿ ಮಾಡಬಹುದೇ ಹೊರತು ಸಂಘದ ಸ್ವಯಂ ಸೇವಕನಾಗಿ ಮಾಡುವಂತಿಲ್ಲ. ಸಂಘವು ಏನನ್ನೂ ಮಾಡುವುದಿಲ್ಲ, ಸ್ವಯಂ ಸೇವಕನು ಎಲ್ಲವನ್ನೂ ಮಾಡುತ್ತಾನೆ ಎನ್ನುವ ಸಿದ್ಧಾಂತಕ್ಕೆ ಡಾಕ್ಟರ್ ಜಿ ಪೂರ್ಣಕಾಲ ಬದ್ಧರಾಗಿದ್ರು. ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕಾದಾಗ ಡಾಕ್ಟರ್ ಹೆಡ್ಗೇವಾರರು ಸರಸಂಘ ಚಾಲಕರ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅದರ ಹೊಣೆಯನ್ನು ಮತ್ತೊಬ್ಬರಿಗೆ ವಹಿಸಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಈ ಮೂಲಕ ನಿಯಮಕ್ಕೆ ಯಾರೋ ಹೊರತಲ್ಲ ಎಂಬುದನ್ನು ಸ್ವಂತ ಉದಾಹರಣೆಯ ಮೂಲಕ ತೋರಿಸಿಕೊಟ್ರು. ಯಾವುದೇ ಸೋಗು ಅಥವಾ ಪ್ರಚಾರವಿಲ್ಲದೆ ಅಸ್ಪೃಶ್ಯತಾ ನಿವಾರಣೆ ಮತ್ತು ಮಹಿಳಾ ಸಬಲೀಕರಣವನ್ನ ಸಾಧಿಸಿ ಹಿಂದೂ ಧರ್ಮದಲ್ಲಿ ಸೇರಿಕೊಂಡಿದ್ದ ಕಂದಾಚಾರಗಳನ್ನು ದೂರಗೊಳಿಸಿ ಅದರ ಸಾಂಸ್ಕೃತಿಕ ಭಾವವನ್ನು ಜಾಗೃತಗೊಳಿಸುವುದಕ್ಕಾಗಿ ಕಾರ್ಯವನ್ನ ನಿರ್ವಹಿಸಿದ್ರು.